ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ ಹಾಗೆ ಟಾಪ್ 30 MCQ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಹೇಳ್ತಾ ಇದ್ವಿ. ಮುಂಬರುವಂಥ ಶಿಕ್ಷಕರ ನೇಮಕಾತಿ 2026ರಲ್ಲಿ ಇಂಪಾರ್ಟೆಂಟ್ ಆಗಿರುವ ಶಿಶು ಮನೋವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಟಾಪ್ 30 MCQ 60 ಮಟ್ಟ ಕವರ್ ಮಾಡಿದ್ವಿ. ಈಗ 61ನಿಂದ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಹಾಗಾದರೆ ನೋಡೋಣ 61 ಕ್ವಶನ್ ಹೇಗಿದೆ ಅಂತೇಳಿ. 61ನೇ ಪ್ರಶ್ನೆ, ಮನೋವಿಜ್ಞಾನವನ್ನು ಹೀಗೂ ಕರೆಯುತ್ತಿದ್ದರು. ನಿಮ್ಮ ಆಪ್ಷನ್ಗಳು ಹೀಗಿದ್ದಾವೆ: ಪ್ರಚುವರ್ತನಾಶಾಸ್ತ್ರ, ಆತ್ಮಶಾಸ್ತ್ರ, ಮನಸ್ಸಿನ ಶಾಸ್ತ್ರ, ಮೇಲಿನ ಎಲ್ಲೆವು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇವು ಮುಂಬರುವಂಥ ಶಿಕ್ಷಕರ ನೇಮಕಾತಿಯಲ್ಲಿ ನಿಮಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವು. ಯಾಕಂದರೆ ಮನೋವಿಜ್ಞಾನವನ್ನು ಪ್ರಚುವರ್ತನಾಶಾಸ್ತ್ರ, ಆತ್ಮಶಾಸ್ತ್ರ ಮತ್ತು ಮನುಷ್ಯನ ಶಾಸ್ತ್ರ ಅಂತೇಳಿ ಬೇರೆ ಬೇರೆ ಆಥರ್ಗಳು ಕರಿತಾ ಇದ್ರು. ಇನ್ನು 62ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸಿದ ತತ್ವಜ್ಞಾನಿ ಯಾರು? ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ರೆನೆ ಡೆಕಾರ್ಡ್. ಇನ್ನು 63ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಬೋಧನೆ ಕಲಿಕೆ ಪ್ರಕ್ರಿಯೆ ತಿಳಿಸುವ ಮನಃಶಾಸ್ತ್ರ ಶಾಖೆ ಯಾವುದಂತ ಕೇಳಿದ್ರೆ ಆಪ್ಷನ್ಸ್ ಹೀಗಿದಾವೆ: ಕಲಿಕೆಯ ಮನಃಶಾಸ್ತ್ರ, ಬೋಧನಾಶಾಸ್ತ್ರ, ಶೈಕ್ಷಣಿಕ ಮನಃಶಾಸ್ತ್ರ, ತರಗತಿ ಮನಃಶಾಸ್ತ್ರ ಅಂತೇಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇದು 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶೈಕ್ಷಣಿಕ ಮನಃಶಾಸ್ತ್ರ. ಬೋಧನೆ ಕಲಿಕೆ ಪ್ರಕ್ರಿಯೆ ತಿಳಿಸುವ ಮನಃಶಾಸ್ತ್ರವನ್ನು ಶೈಕ್ಷಣಿಕ ಮನಃಶಾಸ್ತ್ರ ಅಂತೇಳಿ ಕರೆದಿದ್ದಾರೆ. ಇನ್ನು 64ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಪ್ರಾಣಿ ಮನೋವಿಜ್ಞಾನದ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೇಗಿದ್ದಾವೆ: ತೌಲನಿಕ ಮನೋವಿಜ್ಞಾನ, ಜೀವವಿಜ್ಞಾನ, AB 2 ಸರಿಯಿದೆ, AB 2 ತಪ್ಪಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ತೌಲನಿಕ ಮನೋವಿಜ್ಞಾನ. ಇನ್ನು 65ನೇ ಪ್ರಶ್ನೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಗೆಸ್ಟಾಲ್ಟ್ ವಿಧಾನ ಇದಾಗಿದೆ. ಆಪ್ಷನ್ಸ್ ಹೀಗಿದ್ದಾವೆ: ಅಂತರಾವಲೋಕನ, ವರ್ತನೆಯ ವೀಕ್ಷಣೆ, ಎ ಮತ್ತು ಬಿ, ವ್ಯಕ್ತಿಗತ ಅಧ್ಯಯನ. ಇನ್ನು 65ನೇ ಪ್ರಶ್ನೆ ನೋಡಿದ್ರೆ ನೀವು ಗೆಸ್ಟಾಲ್ಟ್ ವಿಧಾನ ಇದಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ವರ್ತನೆಯ ವೀಕ್ಷಣೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮುಂಬರುವ ಶಿಕ್ಷಕ ನೇಮಕ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇನ್ನು 66ನೇ ಪ್ರಶ್ನೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಎಳೆ ಮಕ್ಕಳ ಕಲಿಕೆ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರವೇನು? ಇದರ ಸರಿಯಾದ ಉತ್ತರ ಸಕಾರಾತ್ಮಕವಾಗಿರುತ್ತೆ. ಇನ್ನು 67ನೇ ಪ್ರಶ್ನೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ತರಗತಿಯಲ್ಲಿ ಶಿಕ್ಷಕ ಏನಾಗಿರಬೇಕು? ಆಪ್ಷನ್ ಎ, ನೇತಾರನಾಗಿರಬೇಕು, ಅಂದರೆ ನಾಯಕನಾಗಿರಬೇಕು. ಬಿ, ಸರ್ವಾಧಿಕಾರಿಯಾಗಿರಬೇಕು. ಇಲ್ಲ ಆಪ್ಷನ್ ಸಿ, ಜನ್ಮದಾತನಾಗಿರಬೇಕು. ಆಪ್ಷನ್ ಡಿ, ಸೌಕರ್ಯ ಒದಗಿಸುವ ಆತನಾಗಿರಬೇಕು. ಇದರ ಸರಿಯಾದ ಉತ್ತರ ಆಪ್ಷನ್, ಈ ಕ್ವಶನ್ 67ನೇ ಪ್ರಶ್ನೆ ಆಪ್ಷನ್ ಡಿ, ಸೌಕರ್ಯ ಒದಗಿಸುವನಾಗಿರಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಸೌಕರ್ಯನ ಒದಗಿಸುವನಾಗಿರಬೇಕು. ಇನ್ನು 68ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಜ್ಞಾನವು ಒಂದು ಶಕ್ತಿ. ಒಬ್ಬ ವ್ಯಕ್ತಿ ಶಿಕ್ಷಕರು ಮತ್ತು ಸಹಪಾಠಿಗಳೊಂದಿಗೆ ಪರಸ್ಪರ ಅನುಸಂಧಾನ ನಡೆಸುವ ಅಥವಾ ವಸ್ತುಗಳೊಂದಿಗಿನ ಅನುಭವದಿಂದ ರೂಪಿಸಲ್ಪಡುತ್ತದೆ ಎಂದು ವ್ಯಾಖ್ಯಾನಿಸಿರುವ ಸಿದ್ಧಾಂತ ಯಾವುದು? ಇದರ ಸರಿಯಾದ ಉತ್ತರ ರಚನಾತ್ಮಕ ಕಲಿಕಾ ಸಿದ್ಧಾಂತ. ರಚನಾತ್ಮಕ ಕಲಿಕಾ ಸಿದ್ಧಾಂತ ಅಂದ್ರೆ ಜ್ಞಾನವು ಒಂದು ಶಕ್ತಿ. ಒಬ್ಬ ವ್ಯಕ್ತಿ ಅಥವಾ ಶಿಕ್ಷಕರು ಮತ್ತು ಸಹಪಾಠಿಗಳೊಂದಿಗೆ ಪರಸ್ಪರ ಅನುಸಂಧಾನ ನಡೆಸುವ ಮೂಲಕ ವಸ್ತುಗಳೊಂದಿಗಿನ ಅನುಭವವನ್ನು ರೂಪಿಸಲ್ಪಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಬಹುವಿಧ ನ್ಯೂನ್ಯತೆ ಹೊಂದಿದ್ದು ಬಹಳ ಪ್ರಯಾಸದಿಂದ ಹಾಗೂ ಛಲದಿಂದ ಶಿಕ್ಷಣವನ್ನು ಪಡೆದು ಸಾಧನೆಗೈದ ಅಮೆರಿಕನ್ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇದು ಸ್ಟ್ಯಾಟಿಸ್ಟಿಕ್ ಕ್ವಶನ್ ಆಗುತ್ತೆ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದರ ಸರಿಯಾದ ಉತ್ತರ ಹೆಲೆನ್ ಕೆಲ್ಲರ್. ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡಿಕೊಳ್ಳಿ. ಹೆಲೆನ್ ಕೆಲ್ಲರ್ ಬಹುವಿಧ ನ್ಯೂನತೆ ಹೊಂದಿದ್ದು ಬಹಳ ಪ್ರಯಾಸದ ಛಲದಿಂದ ಶಿಕ್ಷಣವನ್ನು ಪಡೆದು ಸಾಧನೆ ಮಾಡಿದ್ದಾರೆ ಅಮೆರಿಕನ್ ಮಹಿಳೆ. ಇನ್ನು 70ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ನ್ಯೂನ್ಯತೆಯುಳ್ಳ ಮಕ್ಕಳಿಗೆ ಸಮಾಜದಲ್ಲಿ ಸಮಾನವಾಗಿ ಭಾಗವಹಿಸಲು ಬೆಂಬಲ ಅಗತ್ಯವಿರುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸುವ ಅಂಶ ಯಾವುದು? ಇದರ ಆಪ್ಷನ್ ಎ, ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ, ಹಕ್ಕು. NCF 71ನೇ ಪ್ರಶ್ನೆ ನೋಡ್ತಾ ಹೋದ್ರೆ, NCF 2005ರಲ್ಲಿ ಹೆಚ್ಚು ಒತ್ತಡ ನೀಡುವುದು ಈ ನೆಲಗಟ್ಟಿನ ಬದಲಾವಣೆ ಬಗ್ಗೆ. ಇದು ಆಪ್ಷನ್ ಸಿಗಿದಾವೆ: ಜ್ಞಾನಾತ್ಮಕವಾದದಿಂದ ರಚನಾತ್ಮಕ ವರ್ತನಾವಾದದತ್ತ, ವರ್ತನಾವಾದದಿಂದ ಜ್ಞಾನಾತ್ಮಕವಾದದತ್ತ, ವರ್ತನಾವಾದದಿಂದ ರಚನಾತ್ಮಕವಾದದತ್ತ, ಅಥವಾ ರಚನಾವಾದದಿಂದ ಜ್ಞಾನಾತ್ಮಕವಾದದತ್ತ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ,
ವರ್ತನವಾದದಿಂದ ರಚನಾವಾದದತ್ತ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ನು 72ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, RTE ಅನ್ವಯ ಪ್ರತಿ ಶಿಕ್ಷಕರು ವಾರಕ್ಕೆ ಕನಿಷ್ಠ ಎಷ್ಟು ಗಂಟೆಗಳ ಕೆಲಸ ಪೂರೈಸಬೇಕೆಂದು ನಿಗದಿಪಡಿಸಿದೆ, ಅವಧಿ ಎಷ್ಟಂತ ಕೇಳಿದ್ದಾರೆ RTI ಪ್ರಕಾರ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, 45 ಗಂಟೆಗಳು. ವಾರಕ್ಕೆ 45 ಗಂಟೆಗಳು ಶಿಕ್ಷಕರು ಅವಧಿಯನ್ನು ಪೂರೈಸಬೇಕು. ಇನ್ನು 73ನೇ ಪ್ರಶ್ನೆಯನ್ನು ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಆಯ್ಕೆ ಸಿದ್ಧಾಂತ ಮತ್ತು ವರ್ತನೆ ಮಾರ್ಪಡಿಸುವಿಕೆ ಸಿದ್ಧಾಂತಗಳು ಅಡಿಯಲ್ಲಿ ಕಂಡು ಬರುತ್ತವೆ. ಆಪ್ಷನ್ ಹೀಗಿದಾವೆ: ಜ್ಞಾನಾತ್ಮಕ ಸಿದ್ಧಾಂತ, ತರಗತಿಯ ನಿರ್ವಹಣಾ ಸಿದ್ಧಾಂತ, ಒಳನೋಟ ಕಲಿಕಾ ಸಿದ್ಧಾಂತ, ಸ್ವಕಲಿಕಾ ಸಿದ್ಧಾಂತ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ತರಗತಿ ನಿರ್ವಹಣಾ ಸಿದ್ಧಾಂತ. ಇನ್ನು 74ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಒಳಹೊಕ್ಕು ನೋಡುವ ವಿಧಾನ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಅಂತರಾವಲೋಕನ, ಆಪ್ಷನ್ ಬಿ ವೀಕ್ಷಣೆ, ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ, ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ. ಒಳಹೊಕ್ಕು ನೋಡುವ ವಿಧಾನವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಅಂತರಾವಲೋಕನ. ಇನ್ನು 75ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ತನ್ನ ಮಗು ಶಾಲೆಯಲ್ಲಿ ನೋವಾಗೋದನ್ನು ಮೊದಲೇ ಭಾವಿಸುತ್ತಾಳೆ, ಇಂತಹ ಮನೋವಿಜ್ಞಾನದ ಶಾಖೆಯನ್ನು ಏನಂತ ಕರೀತಾರೆ? ಇದರ ಸರಿಯಾದ ಉತ್ತರ ಅತೀಂದ್ರಿಯ ಮನೋವಿಜ್ಞಾನ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ 76ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಮಗುವಿನ ವರ್ತನೆ ತಿದ್ದಲು ಶಿಕ್ಷಕರು ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳುವುದು ಸೂಕ್ತವೆಂತ ಹೇಳಿದ್ದಾರೆ? ಆಪ್ಷನ್ ಹೀಗೆ ಇದಾವೆ: ಶಿಕ್ಷೆ ನೀಡುವುದು, ದ್ವೇಷಿಸುವುದು, ಮನವರಿಕೆ ಮಾಡುವುದು, ಅಥವಾ ಬಹಿಷ್ಕಾರ ಹಾಕುವುದು. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಮನವರಿಕೆ ಮಾಡುವುದಾಗಿದೆ. ಇನ್ನು 77ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಈ ಕೆಳಗಿನ ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ? ಆಪ್ಷನ್ ಎಗಳ ಆಪ್ಷನ್ಸ್ ಕೊಟ್ಟಿದ್ದಾರೆ, ಒಂದು ಸೈಡ್ ಆಪ್ಷನ್ಸ್ಗಳು ಮತ್ತೆ ಬೇರೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಮ್ಯಾಚ್ ದೇ ಫಾಲೋಯಿಂಗ್ ಮಾಡಬೇಕು. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಸಂಬಂಧವಾದವನ್ನು ಪ್ರತಿಪಾದಿಸಿದವರು ಯಾರು? ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ ರಚನಾತ್ಮಕ ಪಂಥವನ್ನು ವಿಲ್ ಹೆಲ್ಮುಂಟ್ ಅವರು ಹೇಳಿದ್ದಾರೆ, ವರ್ತನಾ ಪಂಥವನ್ನು ವಾಟ್ಸನ್ ಅವರು ಹೇಳಿದ್ದಾರೆ, ಜ್ಞಾನಾತ್ಮಕವಾದನ್ನು ನೇಸರ್ ಅವರು ಹೇಳಿದ್ದಾರೆ. ಬಟ್ ಸಂಬಂಧವನ್ನು ಸ್ಕಿನ್ನರ್ ಅವರು ಹೇಳಿಲ್ಲ, ಅದಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 78ನೇ ಪ್ರಶ್ನೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಮಗುವಿನ ಸರ್ವತೋಮುಖ ಬೆಳವಣಿಗೆಗಾಗಿ ಶಾಲೆಯಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ದಾರೆ? ಆಪ್ಷನ್ ಎ ಯೋಗ್ಯ ವಾತಾವರಣ ನಿರ್ಮಿಸಬೇಕು, ಪಠ್ಯೇತರ ಚಟುವಟಿಕೆಗಳನ್ನು ನೀಡುವುದು, ಆಪ್ಷನ್ ಸಿ ಶೈಕ್ಷಣಿಕ ಮಾರ್ಗದರ್ಶನ ನೀಡಬೇಕು. ಇವು ಮೇಲಿನ ಎಲ್ಲವುಗಳು ಆಗುತ್ತವೆ. ಇದರ ಸರಿಯಾದ ಉತ್ತರ 78ನೇ ಆಪ್ಷನ್ ಡಿ ಆಗುತ್ತೆ, ಮೇಲಿನ ಎಲ್ಲವುಗಳನ್ನು. ಒಬ್ಬ ಮಗುವಿನ ಸರ್ವತೋಮುಖ ಬೆಳವಣಿಗೆಯಾಗಿ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಎಲ್ಲರೂ ಕೂಡಿ ಯೋಗ್ಯ ವಾತಾವರಣವನ್ನು ನೀಡಬೇಕು, ಪಠ್ಯೇತರ ಚಟುವಟಿಕೆಗಳನ್ನು ನೀಡಬೇಕು ಮತ್ತು ಶೈಕ್ಷಣಿಕ ಮಾರ್ಗವನ್ನು ನೀಡಬೇಕು. ಇನ್ನು 79ನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಫ್ರೆಂಡ್ಸ್, ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ತರಗತಿಯ ಬೋಧನೆಗೆ ನೇರವಾದ ನಿಹಿತಾರ್ಥಗಳಿರದ ಮನೋವಿಜ್ಞಾನದ ಶಾಖೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. 79ನೇ ಪ್ರಶ್ನೆ. ಇದರ ಸರಿಯಾದ ಉತ್ತರ ಎ, ಮಿಲಿಟರಿ ಮನೋವಿಜ್ಞಾನ. 80ನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಫ್ರೆಂಡ್ಸ್, ಅಶಿಸ್ತು ಮಕ್ಕಳನ್ನು ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಲು ಸಹಕಾರಿಯಾದ ವಿಧಾನ ಯಾವುದಂತ ಕೇಳಿದ್ದಾರೆ? ಇದರ ಸರಿಯಾದ ಉತ್ತರ ಡಿ, ಮನೋವಿಶ್ಲೇಷಣಾ ವಿಧಾನ. ವಿಲಿಯಂ ಜೇಮ್ಸ್ ಅವರು ಹೇಳಿದ್ದಾರೆ ಮನೋವಿಶ್ಲೇಷಣಾ ವಿಧಾನವನ್ನು. ಇದರಿಂದ ಅಶಿಸ್ತು ಮಕ್ಕಳನ್ನು ಮತ್ತು ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಬಹುದು. ಇನ್ನು 81ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ವೀಕ್ಷಣೆಯ ಪ್ರಮುಖವಾದ ದೋಷವೆಂದರೆ? ಇದರ ಸರಿಯಾದ ಉತ್ತರ ಸಿ, ಫಲಿತಾಂಶ ಪೂರ್ವಗ್ರಹ ಪೀಡಿತವಾಗಿರುತ್ತದೆ. ಇನ್ನು 82ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಒಂದು ಮಗುವಿನೊಂದಿಗೆ ಆಟವಾಡುತ್ತಾ ಅಥವಾ ಪ್ರವಾಸ ಮಾಡುತ್ತಾ ಅಧ್ಯಯನ ಮಾಡುವ ವಿಧಾನ ಯಾವುದಂತ ಕೇಳಿದ್ದಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಸಹಭಾಗಿತ್ವ ವೀಕ್ಷಣೆ. ಇನ್ನು 83ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ವೀಕ್ಷಣೆಯ ಮತ್ತೊಂದು ಹೆಸರು ಏನಾಗುತ್ತೆ? ಅವಲೋಕನವಾಗುತ್ತೆ. ಇದರ ಸರಿಯಾದ ಉತ್ತರ. ಇನ್ನು 84ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಒಳಹೊಕ್ಕು ನೋಡುವ ವಿಧಾನ ಯಾವುದಾಗಿದೆ? ಅಂತರಾವಲೋಕನ ಆಗಿದೆಯಾ, ವೀಕ್ಷಣೆ ಆಗಿದೆಯಾ, ವ್ಯಕ್ತಿ ಅಧ್ಯಯನ ಆಗಿದೆಯಾ, ಪ್ರಾಯೋಗಿಕ ವಿಧಾನ ಆಗಿದೆಯಾ? 84ನೇ ಪ್ರಶ್ನೆ. ಇದರ ಸರಿಯಾದ ಉತ್ತರ ಅಂತರಾವಲೋಕನ ಆಗಿದೆ. 85ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ವ್ಯಕ್ತಿ ಅಧ್ಯಯನವನ್ನು ಕೈಗೊಂಡ ಶಿಕ್ಷಕರು ಈ ಕೆಳಕಂಡ ಯಾವ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುತ್ತಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ, ಮೇಲಿನ ಎಲ್ಲ ಮೂಲಗಳಿಂದ. ಯಾವ ಮೂಲಗಳಿಂದ? ಪೋಷಕರಿಂದ, ನೆರೆಹೊರೆಯವರಿಂದ, ತರಗತಿ ಶಿಕ್ಷಕರಿಂದ, ವ್ಯಕ್ತಿ ಅಧ್ಯಯನ ಕೈಗೊಂಡ ಶಿಕ್ಷಕರು ಯಾವ ಮೂಲಗಳಿಂದ ಸಂಗ್ರಹಿಸ್ತಾರೆ? ಮೇಲಿನ ಎಲ್ಲಗಳಾಗುತ್ತೆ. ಇನ್ನು 86ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಒಂದು ಪ್ರಯೋಗ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ? ಆಪ್ಷನ್ ಸಿಗಿದಾವೆ: ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ, ಅಸಮಗತ ಚರಾಂಶ ಮತ್ತು ಡಿ, ಮೇಲಿನ ಎಲ್ಲವು. ಇದರ ಸರಿಯಾದ ಉತ್ತರ ಏನಾಗುತ್ತೆ? ಸ್ವತಂತ್ರ ಚರಾಂಶ ಆಗುತ್ತೆ. ಒಂದು ಪ್ರಯೋಗ ಸನ್ನಿವೇಶದಲ್ಲಿ
ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶವಾಗಿ ಮಾಡುತ್ತಾರೆ ಅಂದರೆ ಸ್ವತಂತ್ರ ಚರಾಂಶಕ್ಕಾಗಿ. ಇನ್ನು 87ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ನಿಗೂಢ ಸತ್ಯ ಹೊರಹಾಕದ ಸತ್ಯಗಳನ್ನು ಅರೆಪ್ರಜ್ಞೆಗೆ ಕೊಂಡೊಯ್ದು ಅಧ್ಯಯನ ಮಾಡುವ ವಿಧಾನ ಯಾವುದಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಮನೋವೀಕ್ಷಣ ವಿಧಾನ. ಮನೋವೀಕ್ಷಣವನ್ನು ನಿಗೂಢ ಸತ್ಯ ಹೊರಹಾಕುವ ಸತ್ಯಗಳಿಗೆ ಅರೆಪ್ರಜ್ಞೆ ಕೊಂಡೊಯ್ದು ಅವರನ್ನು ಅಧ್ಯಯನ ಮಾಡದೆ ಮನೋವೀಕ್ಷಣ ವಿಧಾನ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ 88ನೇ ಪ್ರಶ್ನೆ ನೋಡಿದ್ರೆ, 8ನೇ ತರಗತಿಯ ಮಕ್ಕಳ ವಿಜ್ಞಾನ ಕಲಿಕೆಗೆ ಕ್ರೀಡಾ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಇದು ಹೇಳಿಕೆಗಳು ಹೀಗಿದಾವೆ. ಕ್ರೀಡಾ ವಿಧಾನವು ಸ್ವತಂತ್ರ ಚರಾಂಶವಾಗಿದೆ, ವಿಜ್ಞಾನ ಕಲಿಕೆಯ ಪರತಂತ್ರ ಚರಾಂಶವಾಗಿದೆ, ಮಕ್ಕಳ ಬುದ್ಧಿಶಕ್ತಿ, ವಯಸ್ಸು, ಲಿಂಗ, ಪೂರ್ವಜ್ಞಾನಗಳು ಅಸಂಗತ ಚರಾಂಶಗಳು ಮತ್ತು ಆಪ್ಷನ್ ಡಿ ಮೇಲಿನ ಎಲ್ಲವು. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಇನ್ನು 89ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಮಕ್ಕಳು ಸಮೂಹ ಒಂದರ ಅಭಿರುಚಿ ಅಥವಾ ಆಸಕ್ತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅವಲೋಕನ ವಿಧಾನ. ಇನ್ನು ಕೊನೆ ಪ್ರಶ್ನೆ ಈ ಸೆಷನ್ನಿನ ಮತ್ತು ಈ ವಿಡಿಯೋದ ಕೊನೆ ಪ್ರಶ್ನೆ ನೋಡ್ತಾ ಇದ್ದೆ 90ನೇ ಪ್ರಶ್ನೆ, ಮನೋವಿಜ್ಞಾನದಲ್ಲಿ ವ್ಯಕ್ತಿಯನ್ನು ಅರಿಯಲು ಈ ಕೆಳಗಿನ ಯಾವ ಅಂಶವನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ವ್ಯಕ್ತಿಯ ವರ್ತನೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂಬರುವಂತಹ ಶಿಕ್ಷಕರ ನೇಮಕಾತಿಗಾಗಿ ವೆರಿ ಇಂಪಾರ್ಟೆಂಟ್ 30 MCQ ಶೈಕ್ಷಣಿಕ ಮನೋವಿಜ್ಞಾನ. ಇದೇ ರೀತಿಯಾಗಿ ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಒಳ್ಳೆ ಪ್ರಶ್ನೆಗಳನ್ನು ತಗೊಂಡು ಬರ್ತಾ ಇರ್ತೀವಿ. ಹಾಗಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.